कृतः ऊरू तदस्य यद्वैश्यः पद्भ्यां शूद्रो अजायत. ಮಾನಸ ಯಜ್ಞದಲ್ಲಿ ಆ ವಿರಾಟ ಪುರುಷನ ಮುಖಾಂತರ ಪ್ರಕಟಗೊಂಡಿದ್ದರಲ್ಲಿ ಆತನ ಬಾಯಿಂದ ಬ್ರಾಹ್ಮಣ, ಭುಜಗಳಿಂದ ಕ್ಷತ್ರಿಯ, ತೊಡೆಗಳಿಂದ ವೈಶ್ಯ ಹಾಗೂ ಚರಣಗಳಿಂದ ಶೂದ್ರರು ಜನ್ಮ ಪಡೆದರು. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಆ ವಿರಾಟ ಪುರುಷನ ಮನಸ್ಸಿನಿಂದ ಚಂದ್ರ, ಆತನ ಕಣ್ಣಿನಿಂದ ಸೂರ್ಯ, ಆತನ ಬಾಯಿಯಿಂದ ಇಂದ್ರ ಹಾಗೂ ಅಗ್ನಿ, ಆತನ ಉಸಿರಿನಿಂದ ವಾಯು ಜನ್ಮ ಪಡೆದರು. ನಾಭ್ಯಾ ಆಸೀದಂತರಿಕ್ಷಂ ಶೇಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶ್ರೋತ್ರಾತ್ ತಥಾ ಲೋಕಾಗುಂ ಅಕಲ್ಪಯನ್. ಆಚಾರ್ಯ ವಿಷ್ಣುಗುಪ್ತರು ಒಬ್ಬ ಶೂದ್ರನನ್ನ ಮಗಧ ಸಿಂಹಾಸನವೇರಿಸಲು ತಯಾರಿ ಮಾಡ್ತಿದ್ದಾರೆ. ಆಚಾರ್ಯ ವಿಷ್ಣುಗುಪ್ತರಿಗೆ ಜಂಬೂ ದ್ವೀಪದಲ್ಲಿ ಮಗಧದ ಸಿಂಹಾಸನದಲ್ಲಿ ಕೂರಿಸಲು ಯೋಗ್ಯ ಕ್ಷತ್ರಿಯ ಸಿಗಲಿಲ್ಲವೇ? ತಕ್ಷಶಿಲೆಯ ಈ ಮಹಾನ್ ಆಚಾರ್ಯ ಹೀಗೇಕ್ ಮಾಡ್ತಿದ್ದಾರೆ? ಯಾರು ಈ ಚಂದ್ರಗುಪ್ತ? ಬಾಯಿಗಳಿದ್ದಷ್ಟು ವಿಷಯಗಳಿವೆ. ಕೆಲವರು ಹೇಳ್ತಾರೆ ಆತ ಮೋರದಾಸಿಯ ಪುತ್ರ ಅಂತ. ದಾಸಿಯ ಪುತ್ರ? ಕೆಲವರು ಹೇಳ್ತಾರೆ ಅವನು ಪಿಪ್ಪಲಿವಾಹನದ ಮೌರ್ಯ ಕುಲದಲ್ಲಿ ಜನ್ಮ ಪಡೆದಿದ್ದಾನೆ ಅಂತ. ಅವನ ಕುಟುಂಬದವರು ನವಿಲುಗಳನ್ನ ಪಾಲನೆ ಮಾಡ್ತಾರೆ, ಅದಕ್ಕೆ ಅವನ್ನ ಮೌರ್ಯ ಅಂತ ಕರೀತಾರೆ. ನವಿಲುಗಳ ಪಾಲನೆ ಕ್ಷತ್ರಿಯರಾಗ್ಲಿ ವೈಶ್ಯರಾಗ್ಲಿ ಮಾಡೋದಿಲ್ಲ. ಹೇಳೋದಾದ್ರೆ ಅದು ನೀಚ ಜನ್ಮ, ಹೀನ ಕುಲದವನಾತ. ಹೀನ ಕುಲದಲ್ಲಿ ಜನ್ಮವೆತ್ತಿದವನನ್ನು ರಾಜಸಿಂಹಾಸನದಲ್ಲಿ ಕೂರಿಸುವುದು ವೇದಗಳ ಆದೇಶದ ಅವಹೇಳನವಾಗಿದೆ. ಒಂದು ವೇಳೆ ಆಚಾರ್ಯ ವಿಷ್ಣುಗುಪ್ತ ಹೀಗೆ ಮಾಡಿದರೆ ನಾವು ಆತನ ಆದೇಶವನ್ನು ಅವಹೇಳನ ಮಾಡಬೇಕಾಗುತ್ತದೆ, ವಿದ್ರೋಹ ಮಾಡಬೇಕಾಗುತ್ತದೆ. ಆಚಾರ್ಯ, ಮಗಧದ ಕೆಲವು ಗ್ರಾಮಗಳಲ್ಲಿ ಬ್ರಾಹ್ಮಣರು ಸಾಮ್ರಾಟ ಚಂದ್ರಗುಪ್ತರನ್ನ ವಿರೋಧಿಸ್ತಾ ಇದ್ದಾರೆ. ಯಾಕೆ? ಜನರಲ್ಲಿ ಅಪವಾದವಿದೆ, ಸಾಮ್ರಾಟರು ಹೇನುಕುಲದವರು, ಶೂದ್ರರು ಅಂತ. ಆ ಗ್ರಾಮಗಳಿಗೆ ಬೆಂಕಿ ಹಚ್ಚು. ಆಚಾರ್ಯ, ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಆತ ಬ್ರಾಹ್ಮಣ ಹಾಗೂ ಶೂದ್ರರಲ್ಲಿ ಭೇದ ಮಾಡಿದ್ನ? ಇಲ್ಲ ಆಚಾರ್ಯ. ಹಾಗಾದ್ರೆ ಇಂದು ಸಂಕೋಚ ಯಾಕೆ ಸೇನಾಧಿಪತಿ? ನಾನು ಈ ಕೆಲವು ಬ್ರಾಹ್ಮಣರಿಗಾಗಿ ಒಂದು ಸಂಭಾವನೆಯನ್ನ ನಷ್ಟವಾಗೋದಕ್ಕೆ ಬಿಡೋದಿಲ್ಲ. ಸೇನಾಧಿಪತಿ, ಮೊದಲು ಅವರಿಗೆ ಎಚ್ಚರಿಕೆಯನ್ನು ಕೊಡು. ಅವರು ಆಗ್ಲೂ ಒಪ್ಲಿಲ್ಲ ಅಂದ್ರೆ ಆಗ ಬ್ರಾಹ್ಮಣರ ಮನೆಯನ್ನು ಸುಡುವಾಗ ಮಗದ ಸೈನಿಕರ ಕೈಗಳು ನಡಗಬಾರ್ದು, ಆಯ್ತಾ? ನೋಡ್ತೀನಿ, ನಾನು ನೋಡ್ತೀನಿ ನನ್ನ ರಾಷ್ಟ್ರಯಜ್ಞದ ಜ್ವಾಲೆಯಲ್ಲಿ ಯಾರು ಮುಳುಗ್ತಾರೆ ಅಂತ. ಆ ಬ್ರಾಹ್ಮಣರು ಒಪ್ಲಿಲ್ಲ ಅಂದ್ರೆ, ಯಾರೇ ಆದ್ರೂ ವಿರೋಧ ಮಾಡಿದ್ರೆ ಅವನಿಗೆ ಮೃತ್ಯುದಂಡ ನೀಡಿ. ಆಚಾರ್ಯ, ಬ್ರಾಹ್ಮಣರು ಅವಧ್ಯರು. ಶಾಸನವು ದಂಡದ ನಿರ್ಣಯವನ್ನ ವರ್ಣದ ಆಧಾರದ ಮೇಲೆ ಮಾಡ್ಬೇಕೇನು? ಇಲ್ಲ ಆಚಾರ್ಯ. ಹಾಗಾದ್ರೆ ನ್ಯಾಯದ ಸಮಯದಲ್ಲಿ ಬ್ರಾಹ್ಮಣ ಅಬ್ರಾಹ್ಮಣನ ವಿಚಾರ ಏಕೆ? ಆಚಾರ್ಯ, ವಿಷ್ಣುಗುಪ್ತ ಒಬ್ಬ ಧೂರ್ತ. ಈ ಎಲ್ಲ ಕುತಂತ್ರ ತನಗಾದ ಅಪಮಾನದ ಪ್ರತಿಶೋಧವಾಗಿದೆ. ನಂದನನ್ನು ಮೋಸದಿಂದ ಕೊಂದಿದ್ದು, ತನ್ನ ಸಂಗಡಿಗರೊಂದಿಗೆ ವಿಶ್ವಾಸಘಾತ, ಇದು ಅವನ ಚರಿತ್ರೆ. ಹೀಗಿದ್ದು ನಮಗೆ ಹೇಳುತ್ತಾನ ಮಗದ ಸಿಂಹಾಸನದ ಮೇಲೆ ಯಾರು ಕೂರಬೇಕೆಂದು? ವಿಷ್ಣುಗುಪ್ತರಿಗೆ ಸವಾಲು ಹಾಕುವಂತ ಸಂಭವವಿದೆಯಾ? ಆಚಾರ್ಯ, ನೀವು ಒಮ್ಮೆ ಬ್ರಾಹ್ಮಣರನ್ನು ಆಹ್ವಾನ ಮಾಡಿ. ಯಾವುದು ಬ್ರಹ್ಮಸ್ಥಳದಲ್ಲಾಯಿತೋ ಅದು ಮಗಧದಲ್ಲೂ ಆಗಬಹುದು. ಒಬ್ಬೊಬ್ಬ ಬ್ರಾಹ್ಮಣ ತನ್ನ ಆಹುತಿಯನ್ನು ನೀಡುತ್ತಾನೆ, ಆದರೆ ಚಂದ್ರಗುಪ್ತನನ್ನು ಎಂದಿಗೂ ಸಿಂಹಾಸನದ ಮೇಲೆ ಸ್ವೀಕರಿಸುವುದಿಲ್ಲ. ಹಾಗೂ ನಮ್ಮ ಜೊತೆ ಕತ್ತಿ ಹಿಡ್ಕೊಂಡಿರುವ ಕ್ಷತ್ರಿಯರು ಹಾಗೂ ಸುವರ್ಣ ಮತ್ತು ಧನದ ಸಾಮರ್ಥ್ಯವುಳ್ಳ ವೈಶ್ಯರು ಇದ್ದಾರೆ.
ಒಂದು ವೇಳೆ ವಿಷ್ಣುಗುಪ್ತನು 4 ದಿಕ್ಕಿನಿಂದ ಆವರಿಸಿದರೆ ಆತ ನೋಡುತ್ತಾ ಮಣ್ಣಿನ ಮನೆಯಂತೆ ಬಿದ್ದೋಗ್ತಾನೆ. ಬ್ರಾಹ್ಮಣನಾಗ್ದಿದ್ರೆ ಆತ ಎಂದೋ ಕೊಲ್ಲಲ್ಪಡ್ತಿದ್ದ. ಆದ್ರೂ ಆತ ಬ್ರಾಹ್ಮಣ ವಿರೋಧಿ. ಆಚಾರ್ಯ ವಿಷ್ಣುಗುಪ್ತ ನಿಮ್ಮನ್ನು ಭೇಟಿಯಾಗಲು ಅನುಮತಿ ಬಯಸಿದ್ದಾರೆ. ಅವರ ಜೊತೆ ಸೈನಿಕರು ಇದ್ದಾರಾ? ಇಲ್ಲ, ಆಚಾರ್ಯ ವಿಷ್ಣುಗುಪ್ತರು ಒಬ್ಬರೇ ಇದ್ದಾರೆ. ಅವರನ್ನು ಒಳಗೆ ಕಳುಹಿಸಿ. ಪ್ರಣಾಮಗಳು ಆಚಾರ್ಯರೇ. ಮಗಧದ ಶ್ರೇಷ್ಠ ವಿದ್ವಾನರು ಅಲ್ಲ, ಬ್ರಾಹ್ಮಣರನ್ನು ಒಟ್ಟಾಗಿ ಭೇಟಿಯಾಗುವ ಅವಕಾಶವನ್ನ ನಾನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋಲ್ಲ. ನಾನೇ ಬಂದೆ. ಅಲ್ಲ, ನಾವೆಲ್ಲರೂ ಕೂತು ಮಾತಾಡ್ಬೋದಲ್ವಾ? ಆಚಾರ್ಯ, ನಿಮಗೆ ಸಂಪೂರ್ಣ ಭಾರತ ವರ್ಷದಲ್ಲಿ ಚಂದ್ರಗುಪ್ತನಿಗಿಂತ ಶ್ರೇಷ್ಠ ವ್ಯಕ್ತಿ ಸಿಗಲಿಲ್ಲವೇ ಮಗಧದ ಸಿಂಹಾಸನಕ್ಕೆ ಅಧಿಕಾರಿಯಾಗಲಿಕ್ಕೆ? ಇಲ್ಲ ಆಚಾರ್ಯರೇ, ಯಾರು ಭಾರತ ವರ್ಷದ ಆತ್ಮಹೀನತೆ, ಪರಾಜಯದ ನಿರಾಶೆ, ಯುನಾನಿ ಶಾಸನದ ದಾಸ್ಯತನದಿಂದ ಮುಕ್ತಿ ಮಾಡಿದ್ದಾನೋ, ನಿಮಗೆ ಅವನಿಗಿಂತ ಶ್ರೇಷ್ಠ ನಾಯಕ ಮಗಧದಲ್ಲಿ ಸಿಗ್ತಾರಾ? ಶೂದ್ರ ಎಂದಿನಿಂದ ಶ್ರೇಷ್ಠನಾದ ಆಚಾರ್ಯರೇ. ಅವನ ಸ್ಥಾನ ಚರಣದಲ್ಲಿರುವಾಗ ಈ ರಾಷ್ಟ್ರ ನಿಮ್ಮಂತಹ ವಿದ್ವಾಂಸರನ್ನು ಎಂದಿಗೂ ಕ್ಷಮಿಸೋದಿಲ್ಲ. ನೀವು ವೇದದ ವಾಣಿಗೆ ತಪ್ಪು ಅರ್ಥವನ್ನ ಜೋಡಿಸ್ತಾ ಇದ್ದೀರಾ. ನೀವು ಸರಿಯಾದ ಅರ್ಥ ಹೇಳ್ಬಿಡಿ ಆ ಮಂತ್ರಕ್ಕೆ. ಯಾವುದು ನಮ್ಮ ವರ್ಣ ವ್ಯವಸ್ಥೆಗೆ ಆಧಾರವಾಗಿದೆಯೋ? ಪುರುಷ ಸೂಕ್ತದಲ್ಲಿ ಎಲ್ಲಿ ಹೇಳಿದ್ದಾರೆ? ಈ ವಿರಾಟ ಪುರುಷನ ಬಾಯಿಯಿಂದ ಬಂದ ಬ್ರಾಹ್ಮಣ, ಭುಜದಿಂದ ಬಂದ ಕ್ಷತ್ರಿಯ, ತೊಡೆಯಿಂದ ಬಂದ ವೈಶ್ಯ, ಪಾದದಿಂದ ಬಂದ ಶೂದ್ರನಿಗಿಂತ ಶ್ರೇಷ್ಠನೆಂದು? ವೇದ ವಾಂಗ್ಮಯದಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಆತ್ಮತತ್ವದ ಕಲ್ಪನೆ ಆದಿಪುರುಷ ಅಂದ್ರೆ ವಿರಾಟ ಪುರುಷನ ರೂಪದಲ್ಲಿ ಆಗಿದೆ. ಅದರಲ್ಲಿ ಬಾಯನ್ನು ಬ್ರಾಹ್ಮಣ, ಭುಜಗಳನ್ನು ಕ್ಷತ್ರಿಯ, ತೊಡೆಗಳನ್ನು ವೈಶ್ಯ ಹಾಗೂ ಚರಣಗಳನ್ನು ಶೂದ್ರನೆಂದು ಕರೆಯಲಾಗಿದೆ. ಹೀಗಾಗಿ ಆಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೂದ್ರರನ್ನ ಹೀನರು ಅಂತ ಕರೆದಿದ್ರು. ಆದ್ರೆ ವಾಸ್ತವದಲ್ಲಿ ವೇದಗಳ ಅಭಿಪ್ರಾಯ ಇದಾಗಿರ್ಲಿಲ್ಲ. ಅದೇ ಪುರುಷ ಸೂಕ್ತವು ಇದನ್ನು ಹೇಳುತ್ತದೆ, ಈ ಪೃಥ್ವಿಯೂ ಸಹ ಶೂದ್ರನೆಂದು. ಏಕೆಂದರೆ ಆ ವಿರಾಟ ಪುರುಷನ ನಾಭಿಯಿಂದ ಅಂತರಿಕ್ಷ ಉತ್ಪನ್ನವಾಯಿತು, ತಲೆಯಿಂದ ದ್ಯುಲೋಕ ಹಾಗೂ ಚರಣಗಳಿಂದ ಪೃಥ್ವಿ. ಈ ಪೃಥ್ವಿ ನಮ್ಮನ್ನ ಧಾರಣೆ ಮಾಡುತ್ತೆ, ನಮ್ಮನ್ನ ಪಾಲನೆ ಮಾಡುತ್ತೆ. ಹಾಗಾಗಿ ಇದನ್ನು ಶೂದ್ರ ಎನ್ನಬೇಕೆ. ಈ ಪೃಥ್ವಿ ನಮಗೆ ಜಲ ನೀಡುತ್ತೆ, ಫಲ ನೀಡುತ್ತೆ, ಅನ್ನ ನೀಡುತ್ತೆ. ಅದರಿಂದ ಈ ಪೃಥ್ವಿ ಶೂದ್ರವೇ? ಆಚಾರ್ಯ, ಶೂದ್ರನು ಆತನ ಚರಣವಾಗಿದೆ. ಅವನ ಕಣ್ಣುಗಳು ಸೂರ್ಯನಾಗಿದ್ದಾನೆ, ಅವನ ಮನಸ್ಸು ಚಂದ್ರನಾಗಿದ್ದಾನೆ, ಹಾಗೂ ವಾಯು ಅವನ ಉಸಿರಾಗಿದ್ದಾನೆ. ಈ ತರಹ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರುವವನು ಶೂದ್ರನಾಗಿದ್ದಾನೆ. ವರ್ಣದ ಶಾಬ್ದಿಕ ಅರ್ಥ ಬಣ್ಣವಾಗಿದೆ. ಶಾಸ್ತ್ರಗಳಲ್ಲಿ 3 ಗುಣಗಳಿವೆ. ಅಂದರೆ ಸತ್ವ, ರಜೋ ಹಾಗೂ ತಮೋನಾಮದ ಮನಸ್ಥಿತಿಯನ್ನು ಅಥವಾ ಮನೋದಶೆಯನ್ನು ವರ್ಣ ಅಂದರೆ ಬಣ್ಣಗಳ ಮಾಧ್ಯಮದಿಂದಲೂ ನೋಡಬಹುದು. ಹೀಗಾಗಿ ಸತ್ವವನ್ನು ಬಿಳಿ, ರಜಸ್ಸನ್ನು ಕೆಂಪು ಹಾಗೂ ತಮಸ್ಸನ್ನು ಕಪ್ಪು ಎಂದು ಅಭಿವ್ಯಕ್ತಗೊಳಿಸಲಾಗುತ್ತದೆ. ಯಾವಾಗ ಮನುಷ್ಯ ತನ್ನ ಅಸ್ತಿತ್ವಕ್ಕಾಗಿ ಒಮ್ಮೆ ಕಾಡಿನ ಪಶುಗಳೊಡನೆ ಅಥವಾ ಬೇರೆ ಸಮೂಹಗಳ ಆಕ್ರಮಣವನ್ನು ಎದುರಿಸುತ್ತಿದ್ದ, ಅಂತಹ ವ್ಯವಸ್ಥೆಯಲ್ಲಿ ಯಾರು ಸತ್ವಗುಣ ಪ್ರಧಾನರಾಗಿದ್ದರೋ ಅವರು ಸಮಾಜದ ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನದ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಅವರನ್ನ
ಬ್ರಾಹ್ಮಣರು ಅಂದ್ರು. ಯಾರು ರಜೋಗುಣ ಪ್ರಧಾನರಾಗಿದ್ರೋ ಯೋಧರಾಗಿದ್ರು, ವೀರರಾಗಿದ್ರು. ಯುದ್ಧದಲ್ಲಿ ಕುಶಲ ಹಾಗೂ ನಿರ್ಭೀತರಾಗಿದ್ರು. ಯಾರು ತಮ್ಮ ಸಮಾಜದ ಹಾಗೂ ಸಮುದಾಯದ ರಕ್ಷಣೆಯ ಜವಾಬ್ದಾರಿ ತೆಗೆದುಕೊಂಡ್ರೋ ಅವ್ರನ್ನ ಕ್ಷತ್ರಿಯರು ಅಂತ ಕರೆದ್ರು. ಯಾರು ರಜೋ ಮತ್ತು ತಮೋಗುಣ ಪ್ರಧಾನರಾಗಿದ್ರೋ, ಯಾರು ಸಮಾಜದ ಪಾಲನೆ, ಪೋಷಣೆ, ಭೋಜನ ಹಾಗೂ ದಿನನಿತ್ಯದ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೋ ಅವರನ್ನ ವೈಶ್ಯರು ಅಂದ್ರು. ಯಾರು ತಮೋಗುಣ ಪ್ರಧಾನರಾಗಿದ್ರೋ, ಯಾರು ತಮ್ಮ ಸಮಾಜ, ತಮ್ಮ ಸಮುದಾಯದ ಸೇವೆಯ ಜವಾಬ್ದಾರಿಯನ್ನ ತೆಗೆದುಕೊಂಡ್ರೋ ಅವರನ್ನ ಶೂದ್ರರು ಅಂತ ಕರೆದ್ರು. ವರ್ಣದ ಈ ವ್ಯವಸ್ಥೆಯು ತನ್ನ ಪ್ರಾಚೀನ ರೂಪದಲ್ಲಿ ಜನ್ಮದಿಂದ ಯಾವ ಸಂಬಂಧನೂ ಇರಲಿಲ್ಲ. ನೀವು ವರ್ಣ ವ್ಯವಸ್ಥೆಯನ್ನು ನಂಬೋದಿಲ್ವಾ ಆಚಾರ್ಯರೇ? ನಾನು ವರ್ಣದ ವ್ಯವಸ್ಥೆಯನ್ನೇ ನಂಬೋದಿಲ್ಲ. ಅದು ವರ್ಣದ ಸಂಬಂಧವು ಜನ್ಮದಿಂದ ಕೂಡಿದೆ ಅಂತ ಹೇಳುತ್ತದೆ. ನನ್ನ ದೃಷ್ಟಿಯಲ್ಲಿ ಜನ್ಮದಿಂದ ಯಾರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರರಾಗಿರುವುದಿಲ್ಲ. ಈ ಘೋಷಣೆಯನ್ನು ನಾನಲ್ಲ, ವೇದ ಹಾಗೂ ಋಷಿ ಯಾಜ್ಞವಲ್ಕ್ಯರು ಹೇಳ್ತಾರೆ. ಎಲ್ಲ ಋಷಿಗಳು ಇದನ್ನ ಸಮರ್ಥನೆ ಮಾಡ್ತಾರೆ. ಇದನ್ನ ಯಾಜ್ಞವಲ್ಕ್ಯರು ಯಾವಾಗ ಹೇಳಿದ್ರು ಆಚಾರ್ಯ ವಿಷ್ಣುಗುಪ್ತ? ನಾನಂತೂ ರಾಜನೀತಿಯನ್ನ ಬೋಧಿಸುತ್ತೇನೆ, ವೇದಾಂತವನ್ನು ನೀವು ಬೋಧಿಸುತ್ತೀರಿ. ಮಿಥಿಲೆಯ ರಾಜನಾದ ಜನಕನ ಸಭೆಯಲ್ಲಿ ಯಾಜ್ಞವಲ್ಕ್ಯರು ಏನಂತ ಹೇಳಿದ್ರು? ಆಚಾರ್ಯ ಕಹೋಳರು ಪ್ರಶ್ನೆ ಮಾಡಿದಾಗ ಏನ್ ಹೇಳಿದ್ರು? ಏನಾಗಿತ್ತು ಆ ಪ್ರಶ್ನೆ? ಆ ಪ್ರಶ್ನೆ ಏನಂದ್ರೆ, ಬ್ರಹ್ಮನನ್ನು ಅರಿತ ಮೇಲೆ ಮನುಷ್ಯ ಏನಾಗ್ತಾನೆ? ಅವನು ಯಾವ ಆಚರಣೆಯನ್ನು ಮಾಡ್ತಾನೆ? ಆಚಾರ್ಯ ಯಾಜ್ಞವಲ್ಕ್ಯರು ಹೇಳಿದ್ರೇನು ಬ್ರಹ್ಮನನ್ನು ಅರಿತ ಮೇಲೆಯೇ ಮನುಷ್ಯನು ಬ್ರಾಹ್ಮಣನಾಗುತ್ತಾನೆಂದು, ಹಾಗೂ ಅದನ್ನು ಅರಿತ ಮೇಲೆಯೇ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜನ್ಮ ಮೃತ್ಯುವನ್ನು ಮೀರಿ ಬ್ರಾಹ್ಮಣನು ಪುತ್ರನ ಕಾಮನೆ, ಧನದ ಕಾಮನೆ, ಪ್ರಾಪಂಚಿಕ ಕಾಮನೆಗಳಿಂದ ಮುಕ್ತನಾಗಿ ಭಿಕ್ಷೆಯಿಂದ ಜೀವನ ಮಾಡ್ತಾನೆ. ಹೀಗಾಗಿ ಬ್ರಹ್ಮನನ್ನು ತಿಳಿದವನು ಬ್ರಾಹ್ಮಣನಾಗುತ್ತಾನೆ. ಕೆಲವರು ಹೇಳ್ತಾರೆ ಇದು ಬ್ರಾಹ್ಮಣನ ಲಕ್ಷಣ ಅಲ್ಲ ಅಂತ. ಬ್ರಾಹ್ಮಣನು ಬ್ರಾಹ್ಮಣ ಪರಿವಾರದಲ್ಲಿ ಹುಟ್ಟಿದವನಾಗಿರ್ತಾನೆ. ಅವನು ಜನ್ಮದ ಕಾರಣದಿಂದಲೇ ಬ್ರಾಹ್ಮಣನಾಗಿರ್ತಾನೆ. ನಾನು ಹೇಳೋದೇನೆಂದ್ರೆ, ಯಾರು ಬ್ರಹ್ಮನನ್ನು ಅರಿತಿರುತ್ತಾನೋ ಅವನೇ ಬ್ರಾಹ್ಮಣ. ಮಿಕ್ಕಿದವರು ಯಾರೂ ಬ್ರಾಹ್ಮಣರಲ್ಲ. ಅವರೆಲ್ಲ ಮೃತ್ಯು ಹಾಗೂ ಶೋಕದ ಶಿಕಾರಿಗಳಷ್ಟೇ. ಯಾಕೆ ಯಾಜ್ಞವಲ್ಕ್ಯರ ಶಬ್ದಗಳಲ್ಲಿ ಜನ್ಮದಿಂದ ಕೂಡಿದ ವರ್ಣ ವ್ಯವಸ್ಥೆಯ ವಿರುದ್ಧ ಸವಾಲು ಅಡಗಿರ್ಲಿಲ್ವೇ? ವೇದದ ಋಷಿಗಳೊಬ್ರು ಹೇಳಿಲ್ವೇ, ನಾನು ಗಾಯಕ, ನನ್ನ ಅಪ್ಪ ವೈದ್ಯ ಅಂತ? ಕಾರುರಹಂ ತಥೋ ಬಿಷಗ್ ಉಪಲಪಕ್ಷಿಣೀ ನನ ನಾನಾಧಿಯೋ ವಸೂಯವೋ ಅನು ಗಾಯಿವ ತಸ್ತಮಿಂದ್ರಾಯೆಂದೋ ಪರಿಶ್ರವ. ಈ ಬ್ರಾಹ್ಮಣ, ಈ ಕ್ಷತ್ರಿಯ, ಈ ಜನ, ಈ ದೇವ, ಈ ಜೀವಿ, ಇಲ್ಲಿ ಎಲ್ಲವೂ ಆತ್ಮವೇ ಆಗಿದೆ. ಆಚಾರ್ಯ, ವರ್ಣ ವ್ಯವಸ್ಥೆ ಜನ್ಮದಿಂದ ಅಲ್ಲ ಅಂತ ವೇದಗಳು ಘೋಷಣೆ ಮಾಡಲಿಲ್ವೇ? ಹೀಗಿರುವಾಗ ಒಬ್ಬ ಶ್ರೇಷ್ಠ ಇನ್ನೊಬ್ಬ ಹೀನ ಹೇಗಾಗ್ತಾನೆ? ನಾನು ಆ ವ್ಯವಸ್ಥೆಯ ವಿರುದ್ಧವಾಗಿದ್ದೇನೆ. ಇದು ಪ್ರತ್ಯೇಕ ಮನುಷ್ಯನನ್ನು ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಉತ್ಕರ್ಷಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಶ್ರಮವನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವಿರಬೇಕು. ಯಾಕಂದ್ರೆ ಅದೇ ಪುರುಷಾರ್ಥವಾಗಿದೆ. ಹಾಗೆ ಶ್ರಮದ ವಿಭಜನೆ ಯಾವುದೇ ಒಂದು ವರ್ಣದ ಅಧಿಕಾರವಾಗಿರಬಾರದು. ಒಂದು ವೇಳೆ ಭಾರ್ಗವರಾಮ ಪರಶುರಾಮ ಪರುಷನ್ನು ಎತ್ತಾನೆಂದ್ರೆ ಹಾಗೂ 21 ಬಾರಿ ಕ್ಷತ್ರಿಯರನ್ನು ವಿನಾಶ ಮಾಡಿದ್ದಾನೆಂದ್ರೆ, ಚಂದ್ರಗುಪ್ತನು ಸಹ ರಾಜದಂಡವನ್ನು ಧರಿಸಬಲ್ಲವನಾಗ್ತಾನೆ. ಒಂದು ವೇಳೆ ವಿಶ್ವರಥ ವಿಶ್ವಾಮಿತ್ರರು ಬ್ರಾಹ್ಮಣರಾಗ್ಬೋದು ಅಂದ್ರೆ ಚಂದ್ರಗುಪ್ತನು ಸಹ ಕ್ಷತ್ರಿಯನಾಗಬಹುದು ಅಂತ. ಒಂದು ವೇಳೆ ರೋಮಹರ್ಷನ ಸೂತನು ವ್ಯಾಸಪದವನ್ನು ಪಡೆಯಬಲ್ಲವನಾದರೆ ಕರ್ಣನಿಗೂ ಕೂಡ ಶಸ್ತ್ರವಿದ್ಯೆ ಕಲಿಯುವ ಅಧಿಕಾರ ಸಿಗಲೇಬೇಕು. ಆಚಾರ್ಯ, ನನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಅಸೀಮ ಸಂಭಾವನೆಗಳ ಸ್ವಾಮಿಯಾಗಿದ್ದಾನೆ. ಆ ಸಂಭಾವನೆಗಳ ದ್ವಾರವನ್ನು ತೆಗೆಯುವುದೇ ವರ್ಣ ವ್ಯವಸ್ಥೆಯ ಉದ್ದೇಶ ಆಗಿರಬೇಕು. ಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ,
ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಈ 4 ವರ್ಣಗಳ ಸಮೂಹವನ್ನು ಗುಣ ಹಾಗೂ ಕರ್ಮಗಳ ಆಧಾರದ ಮೇಲೆ ನನ್ನಿಂದ ರಚಿಸಲ್ಪಟ್ಟಿದೆ. ಬ್ರಾಹ್ಮಣ ಯಾರು ಅಂದ್ರೆ ಸಾತ್ವಿಕ ಗುಣಗಳನ್ನ ಹೊಂದಿರುವಂಥವ್ರು. ಶಮೋ ದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಅಂತಃಕರಣದ ನಿಗ್ರಹವನ್ನು ಮಾಡುವುದು, ಇಂದ್ರಿಯಗಳನ್ನು ದಮನ ಮಾಡುವುದು, ಧರ್ಮಪಾಲನೆಗಾಗಿ ಕಷ್ಟವನ್ನು ಸಹಿಸುವುದು, ಹೊರಗೆ ಒಳಗೆ ಶುದ್ಧನಾಗಿರುವುದು, ಇತರರ ಅಪರಾಧವನ್ನು ಕ್ಷಮಿಸುವುದು, ಮನಸ್ಸು, ಶರೀರ ಹಾಗೂ ಇಂದ್ರಿಯಗಳನ್ನು ಸರಳವಾಗಿಟ್ಟುಕೊಳ್ಳುವುದು, ವೇದ, ಶಾಸ್ತ್ರ, ಈಶ್ವರ, ಪರಲೋಕ ಮುಂತಾದವುಗಳಲ್ಲಿ ಶ್ರದ್ಧೆ ನೀಡುವುದು, ವೇದ ಹಾಗೂ ಶಾಸ್ತ್ರಗಳ ಅಧ್ಯಯನ ಹಾಗೂ ಅಧ್ಯಾಪನ ಮಾಡುವುದು, ಹಾಗೂ ಪರಮಾತ್ಮ ತತ್ವವನ್ನು ಅನುಭವ ಹೊಂದುವುದು. ಈ ಎಲ್ಲವೂ ಬ್ರಾಹ್ಮಣನ ಸ್ವಾಭಾವಿಕ ಕರ್ಮವಾಗಿದೆ. ಕ್ಷತ್ರಿಯ ಯಾರು ಅಂದ್ರೆ ರಜೋಗುಣ ಹೊಂದಿರೋ ಅಂಥವನು. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೂರವೀರತ್ವ, ತೇಜಸ್ಸು, ಧೈರ್ಯ, ಚತುರತೆ ಹಾಗೂ ಯುದ್ಧದಲ್ಲಿ ಓಡಿ ಹೋಗದಿರುವುದು, ಜೊತೆಗೆ ದಾನ ನೀಡುವುದು ಹಾಗೂ ಸ್ವಾಮಿಭಾವ ಇವೆಲ್ಲವೂ ಕ್ಷತ್ರಿಯರ ಸ್ವಾಭಾವಿಕ ಕರ್ಮವಾಗಿದೆ. ವೈಶ್ಯ ಯಾರು ಅಂದ್ರೆ ರಜೋ ಹಾಗೂ ತಮೋಗುಣ ಹೊಂದಿರೋ ಅಂಥವನು. ಮತ್ತೆ ಶೂದ್ರ ಯಾರು ಅಂದ್ರೆ ತಮೋಗುಣ ಹೊಂದಿರೋ ಅಂಥವನು. ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಗೋಪಾಲನೆ ಹಾಗೂ ಕ್ರಯ ವಿಕ್ರಯ ರೂಪ ಸತ್ಯ ವ್ಯವಹಾರ ಇವೆಲ್ಲ ವೈಶ್ಯನ ಸ್ವಾಭಾವಿಕ ಕರ್ಮವಾಗಿದೆ ಹಾಗೂ ಸೇವೆ ಮಾಡುವುದು ಶೂದ್ರನ ಸ್ವಾಭಾವಿಕ ಕರ್ಮವೂ ಆಗಿದೆ. ಭಗವಾನ್ ಮಹಾವೀರನು ಕೂಡ ವರ್ಣ ವ್ಯವಸ್ಥೆಯ ಬಗ್ಗೆ ಇದನ್ನೇ ಹೇಳಿದರೆ. ಕಮ್ಮುಣ ಬಂಭಣೋ ಹೋಯಿ ಕಮ್ಮುಣ ಹೋಯಿ ಖತ್ತಿಯೋ ವೈಸೋ ಕಮ್ಮುಣ ಹೋಯಿ ಸುದ್ಧೋ ಹವೈ ಕಮ್ಮುಣ. ಮನುಷ್ಯ ಕರ್ಮದಿಂದ ಬ್ರಾಹ್ಮಣನಾಗ್ತಾನೆ, ಕರ್ಮದಿಂದ ಕ್ಷತ್ರಿಯನಾಗ್ತಾನೆ, ಕರ್ಮದಿಂದ ವೈಶ್ಯನಾಗ್ತಾನೆ, ಮತ್ತೆ ಕರ್ಮದಿಂದಲೇ ಶೂದ್ರನೂ ಆಗ್ತಾನೆ. ಭಗವಾನ್ ಬುದ್ಧ ಕೂಡ ಇದನ್ನೇ ಸಮರ್ಥಿಸಿದ್ದಾನೆ. ನಜಚ್ಚಾ ಬ್ರಾಹ್ಮಣೋ ಹೋತಿ ನಜಚ್ಚಾ ಹೋತಿ ಅಬ್ರಾಹ್ಮಣೋ ಕಮ್ಮುಣಾ ಹೋತಿ ಬ್ರಾಹ್ಮಣೋ ಪೆಪ್ಪಿಕೋ ಹೋತಿ ಕಮ್ಮುಣಾ ಕಸ್ಯಕೋ ಕಮ್ಮುಣಾ ಹೋತಿ ಸಿಪ್ಪಿಕೋ ಹೋತಿ ಕಮ್ಮುಣಾ ವಣಿಜೋ ಕಮ್ಮುಣಾ ಹೋತಿ ಪೆಪ್ಪಿಕೋ ಹೋತಿ ಕಮ್ಮುಣಾ ನಜಚ್ಚಾ ವಸಲೋ ಹೋತಿ ನಜಚ್ಚ ಹೋತಿ ಬ್ರಾಹ್ಮಣೋ ಕಮ್ಮುಣಾ ವಸಲೋ ಹೋತಿ ಕಮ್ಮುಣಾ ಹೋತಿ ಬ್ರಾಹ್ಮಣೋ. ವರ್ಣ ವ್ಯವಸ್ಥೆಯಲ್ಲಿ ಯಾರೂ ಮಹಾನ್ ಅಥವಾ ಯಾರೂ ಹೀನರಲ್ಲ. ಹೇಗೆ ತಲೆ, ಭುಜ, ತೊಡೆ ಹಾಗೂ ಪಾದಗಳು ಒಬ್ಬ ವ್ಯಕ್ತಿಯ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದು ಅವಶ್ಯಕವೋ, ಅದೇ ಪ್ರಕಾರ ಸಮಾಜದ ಕಲ್ಯಾಣಕ್ಕಾಗಿ ಎಲ್ಲಾ ವರ್ಣಗಳು ಸಮಾನ ರೂಪದಲ್ಲಿ ಅವಶ್ಯಕವಿದೆ. ಚಂದ್ರಗುಪ್ತನನ್ನು ವಿರೋಧಿಸುವವರನ್ನು ನಾನು ಕೇಳ್ತಾ ಇದ್ದೀನಿ, ಏಕೆ ನೀವು ಮಹಾಪದ್ಮನಂದ ಹಾಗೂ ಅವನ ಮಕ್ಕಳನ್ನು ವಿರೋಧಿಸಲಿಲ್ಲ? ಒಬ್ಬ ಕ್ಷೌರಿಕ ಮೋಸದಿಂದ ತನ್ನ ಸಾಮ್ರಾಟನನ್ನ ಹತ್ಯೆ ಮಾಡಿ ಅವರ ರಾಜ್ಯ ಕಿತ್ತುಕೊಂಡ. ಅವನ ಸೇವೆ ಬ್ರಾಹ್ಮಣರಿಗೆ ಸ್ವೀಕಾರವಿತ್ತು. ಆದರೆ ಚಂದ್ರಗುಪ್ತ ಮಹಾನ್ ಪರಾಕ್ರಮವನ್ನು ಮಾಡಿದ್ದ. ಆತನನ್ನು ಬ್ರಾಹ್ಮಣರು ಏಕೆ ಸ್ವೀಕರಿಸ್ತಾ ಇಲ್ಲ? ಉತ್ತರ ನಾನು ಕೊಡ್ತೀನಿ ಆಚಾರ್ಯ. ಏಕೆಂದರೆ ನಂದ ನಿರ್ದಯನಾಗಿದ್ದ. ಈಗ ನಿರ್ಣಯ ನೀವೇ ಮಾಡಬೇಕಾಗಿದೆ. ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಒಂದು ವೇಳೆ ಈ ಬಾರಿ ಚಂದ್ರಗುಪ್ತನ ಮಾರ್ಗವನ್ನು ಸ್ವರ್ಗದ ದೇವತೆಗಳೇನಾದ್ರೂ ತಡೆದರೆ, ಆಗ ನಾನು ವಿಷ್ಣುಗುಪ್ತ ಅವರ ಜೊತೆ ರಾಕ್ಷಸನಾಗಿ ಹೋರಾಡ್ತೀನಿ. ಚಂದ್ರಗುಪ್ತ ಶತಮಾನಗಳಿಂದ ನಡೀತಾ ಇರುವ ಯುದ್ಧವನ್ನ ಒಂದು ದಿನದಲ್ಲಿ ಗೆಲ್ಲೋಕಾಗಲ್ಲ. ಅದಕ್ಕಾಗಿ ಒಂದು ದೊಡ್ಡ ಯುದ್ಧಕ್ಕೆ ತಯಾರಾಗಿರು. जन्मना
ಜನ್ಮದಿಂದ ಪ್ರತಿಯೊಬ್ಬ ಮನುಷ್ಯನು ಶೂದ್ರನಾಗಿರುತ್ತಾನೆ. ಸಂಸ್ಕಾರದಿಂದ ಆತ ದ್ವಿಜನಾಗುತ್ತಾನೆ. ವೇದಗಳ ಅಧ್ಯಯನದಿಂದ ಆತ ವಿಪ್ರನಾಗುತ್ತಾನೆ. ಹಾಗೂ ಯಾರು ಬ್ರಹ್ಮವನ್ನು ತಿಳಿಯುತ್ತಾನೋ ಆತನೇ ಬ್ರಾಹ್ಮಣನಾಗುತ್ತಾನೆ. यस्य प्रसादेन